ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ. ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರೋ ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ನಾವು ಝೂನ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದೀವಿ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 45 ನಿಮಿಷದಿಂದ 1 ಅವರ್ ವರೆಗೂ ಆಗುತ್ತೆ ಜರ್ನಿ. ಬನ್ನಿ, ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಝೂ ಹೇಗಿದೆ ಅಂತ ನಮ್ಮ ಜೊತೆ ನೀವು ಕೂಡ ನೋಡಿ. ಇಲ್ಲಿ ವೆರೈಟಿ ಅನಿಮಲ್ಸ್ ಇರುತ್ತೆ. ಆಮೇಲೆ ನಂತರ ಚಿಂಪಾಂಜಿ ಎಲ್ಲ ಇರುತ್ತೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಆಮೇಲೆ ಇನ್ನೇನಿರುತ್ತೆ ಅಂದ್ರೆ ಲಯನ್ ಇರುತ್ತೆ, ಟೈಗರ್ ಇರುತ್ತೆ, ಜಾಗ್ವಾರ್ ಇರುತ್ತೆ, ಆಮೇಲೆ ಮಂಕಿಗಳಿರುತ್ತೆ, ಆಮೇಲೆ ಬೇಡ್ ಇರುತ್ತೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಕೇಳಿಸ್ಕೊಂಡ್ರಲ್ವಾ ನನ್ನ ಮಗ ಎಷ್ಟು ಚೆನ್ನಾಗಿ ಇಂಟ್ರಡಕ್ಷನ್ ಕೊಟ್ಟ. ಯಾವ್ಯಾವ ಪ್ರಾಣಿಗಳಿರುತ್ತೆ ಝೂ ಅಲ್ಲಿ. ನಮಗೂ ಗೊತ್ತಿಲ್ಲ ಯಾವ್ಯಾವ ಅನಿಮಲ್ಸ್ ಇದೆ ಅಂತ. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಅಂಡ್ ನಮ್ಮ ಟಿಕೆಟ್ ರಿಸರ್ವೇಷನ್ ಇರೋದು 12 ಗಂಟೆ. ಮಧ್ಯದಲ್ಲಿ ಸ್ವಲ್ಪ ಟ್ರಾಫಿಕ್ಗೆ ಸಿಕ್ಕಾಕೊಂಡಿದ್ವಿ. ಹಾಗಾಗಿ ನಾವು 12 ಕಾಲಂಗೆ ರೀಚ್ ಆದ್ವಿ. ಬಟ್ ಜನ ಓಕೆ, ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಬಟ್ ಆದರೂ ಜನ ಇದ್ರು. ರಿಜಿಸ್ಟ್ರೇಷನ್ ತೋರಿಸ್ಬೇಕಾ? ಸೊ ಇದೆಲ್ಲ ಝೂದು ಎಂಟ್ರೆನ್ಸು. ಬನ್ನಿ, ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಏನಿದೆ ಅಂತ ತೋರಿಸ್ತೀನಿ. ಬರೀ ಇಂಡಿಯನ್ಸೇ ಇದ್ದೀವಲ್ಲ. ಇರಮ್ಮ, ವೆಯ್ಟ್. ಹಾಂ, ನಡೀರಿ. ಹಾಂ, ನೋಡೋಣ, ನಡೀರಿ. ಫ್ಲೆಮಿಂಗೋ ಅಲ್ಲೋಡಿ, ಇಲ್ಲಿದೆ. ಓ, 2, 3, 4 ಫ್ಲೆಮಿಂಗೋಗಳಿದಾವಲ್ಲ. ಈಗ ನಾನು ತೋರಿಸ್ತಾರೆ ನೋಡಿ, ಇದು ಫ್ಲೆಮಿಂಗೋ ಬರ್ಡ್ಸು. ಇದು ಯೂಶಲಿ ಹುಟ್ಟಿದಾಗ ಗ್ರೇ ಕಲರಲ್ಲೇ ಇರುತ್ತೆ. ಬಟ್ ಬೆಳೀತಾ ಒಂಥರ ಆರೆಂಜ್ ಪಿಂಕಿಶ್ ಕಲರ್ ಚೇಂಜ್ ಆಗುತ್ತೆ. ಪಿಂಕಿಶ್ ಕಲರ್ ಚೇಂಜ್ ಆಗೋದು ಅದು ತಿನ್ನೋ ಫುಡ್ಡಲ್ಲಿ ಬೀಟಾ ಕ್ಯಾರೋಟಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಅದರಿಂದ ಅದು ಕಲರ್ ಚೇಂಜ್ ಆಗುತ್ತಂತೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಏನಿದು ಸ್ಕಾರ್ಲೆಟ್ ಅಲ್ಲ? ಎಲ್ಲಿ ಬವಿನ? ಅಲ್ಲಿ ಸೆಟಲ್ ಆಗ್ಬಿಡಿದೆ. ಅದು ಕೆಮಿಲಿಯನ್ ಮಗನೇ, ಇದು ಇಗ್ವಾನ್. ಇನ್ನು ಕಾಣಿಸ್ತಾ ಇದೆಯಾ? ಅಲ್ಲಿ ಕಲ್ ಮೇಲೆ ಮಲಗಿದೆ ನೋಡಿ, ಅದು ಬಂದು ಇಗ್ವಾನ ಅಂತಾರೆ. ಅದನ್ನು ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಟರ್ಫ್ಲೈ ನೋಡಿ, ಅಲ್ಲಿ ಒಂದಿದೆ. ಇಷ್ಟೆಲ್ಲ ಬಟರ್ಫ್ಲೈ. ಇದು ನೋಡಿ, ನಿಮಗೆಲ್ಲ ಗೊತ್ತೇ ಇದೆ ಬಟರ್ಫ್ಲೈದು ಲೈಫ್ ಸೈಕಲ್ಲು. ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಬಟರ್ಫ್ಲೈ ಹೇಗಾಗುತ್ತೆ ಅಂತ. ಮೇಲೆ ತೋರಿಸ್ತಾ ಇದೀನಿ ನೋಡಿ, ಬಟರ್ಫ್ಲೈಸ್ ಎಲ್ಲ ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಐ ಹೋಪ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಅಲ್ಲ, ನಾವು ಇಂಡಿಯಾಲಿರೋ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಅಲ್ಲಿ ಹೋಗ್ತಾ ಇದೆ. ಎಲ್ಲಿದೆ? ಅಲ್ಲಿ ಬುಷ್ ಡಾಗ್. ಅದು ಬುಷ್ ಡಾಗ್ ಹೋಗೋದಾ? ಬುಷ್ ಡಾಗ್ ಇಲ್ಲಿದೆ ನೋಡಿ, ಇಲ್ಲಿದೆ. ಅದು ಫುಲ್ ರೌಂಡ್ ಆಗ್ತಾ ಇದೆ ನೋಡಿ ಇಲ್ಲಿ. ಡಾಗ್ ಅಂದ್ರಲ್ಲ, ಅದಕ್ಕೆ ಅವಳು ಬೌ ಬರ್ಡ್ ಅಲ್ಲ, ಇಲ್ಲ ಅದು ಕಾಣಿಸಲ್ಲ ಬಿಡಮ್ಮ, ಅಷ್ಟು ಕ್ಲಾರಿಟಿ ಸಿಗಲ್ಲ. ಸಿಂಪಲ್ ಆಗಿ ಇದು ಹಂದಿ. ಅದು ಅವ್ರೇನೋ ಹೆಸರು ಹಾಕಿದ್ರೆ, ನಮ್ಗೆ ಇದು ಹಂದಿನೇ.
ಅಲ್ಲಿ 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 ಕಾಣಿಸ್ತಮ್ಮ, ಅಲ್ಲಿ ನೋಡು, ಅಲ್ಲಿ ಮೇಲೆ ಕೂತಿದೆ, ಅಲ್ಲಿ ಒಂದಿದೆ ನೋಡು. ಹಾ, ಏನಿದು? ಪೆರಿಗ್ರೈನ್ ಫಾಲ್ಕೋನ್. ಅರ್ಥ ಆಯ್ತು ಅನ್ಸುತ್ತೆ. ಒಳಗಡೆ ಒಂದಿದೆ. ಓ, ಇದ್ರೊಳಗಡೆ ಒಂದಿದೆ. ಸೇಮ್ ಆಲ್ಮೋಸ್ಟ್ ಅದೇ ಥರನೇ ಕೂಗರ್. ಆಕ್ಸಿಡೆಂಟ್ ಆಗಿ ಇವೆರಡು ಇದಾಗಿದ್ದಂತೆ, ಸಿಕ್ಕಿದ್ದಂತೆ. ಇದು ನಿಂಗೆ ಯಾರು ಹೇಳಿದ್ರು? ಅಲ್ಲಿ ಸ್ಟೋರಿ ಬರೆದಿದ್ದಾರೆ, ಓದ್ಬೇಕು. ಆಯ್ತು, ಬರೀ ಪಿಕ್ಚರ್ ತಗೊಳ್ಳೋದಲ್ಲ, ಅದನ್ನು ಸ್ಟೋರಿ ಓದಬೇಕು. ಅಲ್ಲಿ ಸ್ಟೋರಿ ಹೇಳ್ತಾ ಇದೀರಾ? ಯಾರು ಹೇಳಿದ್ರು? ಅಮ್ಮ ಒಂದು ಹೇಳಿದ್ಲು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಎರಡು ಅಮ್ಮಗೆ 6 weeks ಓಲ್ಡ್ ಇದ್ದಾಗ ಅಮ್ಮಗೆ ಆಕ್ಸಿಡೆಂಟ್ ಆಯ್ತಂತೆ. 6 weeks 6 days ಓಲ್ಡ್ ಇದ್ದಾಗ. ನೋಡು, ಅಲ್ಲಿ ಒಂದಿದೆ. ಕಾಣಿಸ್ತಾ? ಅಲ್ಲಿ ಒಳಗಡೆ ಇದೆ ನೋಡು. ಹಂಗಿರುತ್ತೆ. ಕಾಣಿಸ್ತಾ? ಮಿಲ್ಕ್ ಸ್ನೇಕ್ ಅಂತ. ಪ್ಲಾನ್ ಮಿಲ್ಕ್ ಸ್ನೇಕ್. ವೈಟ್ ನೋಸ್ ಕೋಟಿ ಇದೆಯಾ ಇಲ್ಲಿ? ಓಕೆ, ಕಾಣಿಸ್ತಾ ಇದೆಯಾ ನಿಮಗೆ? ಆ ರೈಲಿಂಗ್ಸ್ ಹಾಕಿರೋದ್ರಿಂದ ಅಷ್ಟೊಂದು ಕಾಣಿಸ್ತಾ ಇಲ್ಲ. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನೋಡಿ, ಬ್ಯಾಟ್ಸ್ ಅಂತಾರಲ್ಲ, ಬಾವುಲಿ, ಅದನ್ನ ಡಾರ್ಕ್ ರೂಮ್ ಮಾಡಿ ಇಲ್ಲಿ ಬಿಟ್ಟಿದ್ದಾರೆ ಚಿಕ್ಕ ಚಿಕ್ಕ ಮರಿಗಳನ್ನ. ಈಗ ನಾವು ಜಾಗ್ವಾರ್ ನೋಡೋಣ ಬನ್ನಿ. ಎದ್ದಿದ್ಯಾ ಇಲ್ಲ ಗೊತ್ತಿಲ್ಲ, ನೋಡೋಣ ಬನ್ನಿ. ಮವಿನ್ ಅಲ್ಲಿ ನೋಡಲ್ಲಿ, ಎಲ್ಲಾರನ್ನೂ ತಿಂದಾಕತ್ತಷ್ಟೆ. ಬರೀ ಇಂಥದೆಯ. ಹಾ, ಓ, ಇಷ್ಟು ದೊಡ್ಡ ತಂದಿದ್ರಾ? ರಾಕ್ ಹೈರಾಕ್ಸ್ ಅಂತ ಕಾಣಿಸ್ತಾ ಇದೆಯಾ? ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದು ಮೇಲೆ ಎಲ್ಲೋ ಕೂತಿದೆ. ಇದು ನೋಡಿ, ಇದು ಚಿಕ್ಕದಾಗಿ ಕನೆಕ್ಟ್ ಬಾಕ್ಸ್ ಅಂತಾರೆ ಅದನ್ನು. ಇಷ್ಟೇ ಎಷ್ಟಿದೆ, ಈ ಫಿಂಗರ್ ಮಂಟಿ ಬರ್ತಲ್ಲ ಅಷ್ಟಿದೆ ಅಷ್ಟೇ. ಏನು? ಇಲ್ಲಿ ಆರ್ತಾ ಇದೆ ಅಲ್ಲ ಬರ್ಡು, ಅದನ್ನ ಹಾರ್ನ್ ಬಿಲ್ ಅಂತಾರೆ. ಇದನ್ನ ವುಡ್ ಟರ್ಟಲ್ ಅಂತಾರೆ. ನಿಮಗೆ ಕಾಣಿಸ್ತಾ ಇದೆಯಾ? ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ವುಡ್ ಟರ್ಟಲ್.
ಲಾಂಗ್ ಟೇಲ್ ಚಿಂಚಿಲ್ಲ. ಲಾಂಗ್ ಟೇಲ್ ಚಿಂಚಿಲ್ಲ ಎಲ್ಲಿದೆ? ನೋಡ ಬಾಕ್ಸಲ್ಲಿ ಮೇಲೆ ಅಲ್ಲಿ ಇದು ಆಚೆ. ಓ ಕರೆಕ್ಟ್. ಏನ್ ಸ್ಟೋರಿ ಮಗನೇ? ಅದು ಅವಳದು. ಅದೇ ಏನ್ ಸ್ಟೋರಿ ಹೇಳು. ಅವಳು ಏನ್ ಸ್ಟೋರಿ? ಸ್ಟೋರಿ ನಾನು ಆಮೇಲೆ ಹೇಳ್ತೀನಿ. ನಿಮ್ಗೆ ಯಾಕೆ ಬೇಕದು? ರಿವರ್ ವಾಟರ್. ಕರೆಕ್ಟ್ ಮಗನೇ, ರಿವರ್ ವಾಟರ್. ಅಲ್ಲಿ 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 ಇಲ್ಲಿ ಇಲ್ಲಿ ಸ್ವಲ್ಪ ಸೀಲ್ ತರ ಇದೆ ಅಲ್ಲ? ಹಾ, ಮಜಾ ಮಾಡ್ಕೊಂಡು ಸ್ವಿಮ್ ಮಾಡ್ತಾ ಇದೆ ನೋಡು, ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ. ಅದು ಎಲ್ಲಿಂದ ಅಲ್ಲಿ ಇದೆ. ಎಲ್ಲಿ? ಕರೆಕ್ಟ್ ಅಲ್ಲಿ ಮಲ್ಗಿ. ಏನಮ್ಮ? ನಿಮ್ಗಿದು ಯಾವ ಪಕ್ಷಿ ಅಂತ ಆಲ್ರೆಡಿ ಗೊತ್ತಾಗಿರ್ಬೇಕಲ್ಲ, ಇದು ಕೊಕ್ರೆ. ಕೊಕ್ರೆ ಅಲ್ವಾ? ಅಲ್ಲೊಂದಿದೆ ಕೊಕ್ರೆ. 2 ಕಲರ್ಸ್ ಇದೆ ನೋಡಿ. ಯಾವುದಕ್ಕೆ? ಓ ಕರೆಕ್ಟ್ ಪಾಪ. ಕಡ್ಡಿ ನೋಡು. ಹಾ, ಬೇಬಿ ಈ ಬ್ಲಾಕ್ ಕಲರ್ ಇದೆ ಅಲ್ಲ, ಅದಕ್ಕೊಂದು ಕೈಯೇ ಇಲ್ಲ ನೋಡಿ. ಇದಕ್ಕೆ ಮಂಕಿ ನೋಡು, ಒಂದೇ ಕೈಯಲ್ಲಿ ಹೆಂಗ್ ಮಾಡ್ತಿದೆ ಅದು. ಚಳಿ ಆಗ್ತಾ ಇದೆ ಅಲ್ವಾ? ಇದು ಬಂದು ಡೀರ್ ಕೈಂಡ್ ಆಫ್ ಅನಿಮಲ್ಲು. ಈ ಸಾಂಬಾರ್ ಜಿಂಕೆ ಅಂತಾರಲ್ಲ ಆ ಥರದ ಇದು ಸೀಸನ್ಗೆ ತಕ್ಕಂಗೆ ಅದ್ರ ಮೇಲೆ ಫರ್ ಏನಿರುತ್ತೆ ಅದು ಕೂಡ ಅಷ್ಟೇ ಚೇಂಜ್ ಆಗ್ತಾ ಇರುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಯಾಕಿಂದೆ ನೋಡು. ಇಲ್ಲ ಅಲ್ಲಿ ಬಂದಿದೆ. ಹಾಂ ಬನ್ನೇರುಘಟ್ಟ ಚೆನ್ನಾಗಿದೆ. ನಾನೇ ನೋಡಿಲ್ಲ, ಬನ್ನೇರುಘಟ್ಟ ನೋಡಿದ್ದೀನಿ, ಚೆನ್ನಾಗಿದೆ. ಅಲ್ಲೋಡು, ಅಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲೋಡು ಇಲ್ಲಿ. ಸುಮ್ಮನೆ ಓಡೋಗ್ಬಿಡ್ತಾವು. ಇಲ್ಲಿ ಕ್ಲಾಸ್ ಇದೆ ಅಲ್ವಾ? ಈ ಅನಿಮಲ್ ಬಂದು ಸ್ನೋ ಲೆಪರ್ಡು. ಎರಡಿತ್ತು, ಒಂದು ಮಾತ್ರ ನಮಗೆ ಕಾಣಿಸ್ತು, ಇನ್ನೊಂದು ಸರಿಯಾಗಿ ಕಾಣಿಸ್ತಿಲ್ಲ. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಇದು ಪಾರ್ಕೆಪೈನ್ ಅಂದ್ರೆ ಮುಳ್ಳಂದಿ ಅಂತಾರಲ್ಲ ಆ ಅನಿಮಲ್ ಇದು. ಇದು ಯಾವ ಬರ್ಡ್ ಅಂತ ಗೊತ್ತಾಯ್ತಾ ನಿಮಗೆ? ಇದು ಅವರ ಅಮೇರಿಕಾದ ನ್ಯಾಷನಲ್ ಬರ್ಡ್, ಈಗಲ್, ಹದ್ದು ಅಂತಾರಲ್ಲ ಅದು. ಹೌದು ನೋಡಿ, ಅಲ್ಲಿ ಒಂದಿದೆ, ಇಲ್ಲೊಂದಿದೆ. ಕರೆಕ್ಟ್. ಯಾರಾದರೂ ಬಾಸ್ಟನ್ ಇನ್ ಆ್ಯಂಡ್ ಅರೌಂಡ್ ಇದ್ದು ಝೂಗೆ ಹೋಗಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದರೆ ಈ ಝೂ ನಾನಂತೂ ರೆಕಮೆಂಡ್ ಮಾಡಲ್ಲ. ಹೇಳ್ಕೊಳ್ಳೋಷ್ಟು ಏನು ಚೆನ್ನಾಗಿಲ್ಲ. ಆ್ಯಂಡ್ ಇನ್ನೊಂದು ಝೂ ಇದೆ, ಫ್ರಾಂಕ್ಲಿನ್ ಝೂ ಅಂತ. ಅಲ್ಲಿ ಜಿರಾಫು, ಲಯನ್ ಎಲ್ಲ ಇದೆ, ವೈಲ್ಡ್ ಅನಿಮಲ್ಸು. ಇಲ್ಲಿ ಅಷ್ಟೊಂದು ವೆರೈಟಿ ಆಫ್ ಅನಿಮಲ್ಸ್ ಇದೆ. ಇಲ್ಲಿ ಟಿಕೆಟ್ಸ್ ಪ್ರೈಸ್ ಬಂದು $25 ಇರುತ್ತೆ. ಆ್ಯಂಡ್ ವರ್ತ್ ಅಲ್ಲ ಅಂತ ಅನಿಸ್ತು $25ಗೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.